ಇನ್ನು ಮಾಜಿ ಸಚಿವರಾದಂಥ ಆರಗ ಜ್ಞಾನೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಸರ್. ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಇದು ಈ ಸರ್ಕಾರ ಕೂಡ ಹಳಿ ಮೇಲೆ ಬರ್ಲಿಕ್ಕೆ ಬಹಳ ದಿವಸ ಬೇಕು, ಅಷ್ಟರೊಳಗೆ ಮುಗಿದೋಗತ್ತೆ ಇವ್ರ ಅವಧಿ. ಬಹಳ ದೊಡ್ಡ ಏನೋ ಪರಿವರ್ತನೆ ಮಾಡ್ತೀನಿ ಅನ್ನುವಂತಹದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇವರಿಂದ ಏನನ್ನು ಕೂಡ ರಾಜ್ಯ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಂಗಳೂರು ನಗರ ಬಿಟ್ಟು ಹೊರಗೆ ಹೋಗೋದವರೇ ಅಲ್ಲ ರಾಮಲಿಂಗಾರೆಡ್ಡಿ. ಅವ್ರನ್ನ ಬೆಂಗಳೂರು ನಗರ ಇವ್ರು ಇಟ್ಕೊಂಡು ರೆಡ್ಡಿಗೆ ಇರಿಗೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಇರಿಗೇಷನ್ಗೂ ಅವ್ರು ಬಹಳ ಎಕ್ಸ್ಪೀರಿಯನ್ಸ್ಡ್ ಅವರು. ಹಿಂಗೆ ಇರಿಗೇಷನ್ಗೆ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವ್ರು ಹೆಂಗ ನಡೆಸ್ತಾರೆ ಅವರು. ಹಾಗಾಗಿ ಯಾರನ್ನೋ ನಮ್ಕಾವಸ್ಥೆ ಮಂತ್ರಿ ಮಾಡ್ಕೋಬೇಕು, ಏನೋ ಮಾಡ್ಬೇಕು ಅಂತ ಹೇಳಿ ಹೊರಟ್ರೆ ಇದು ಹಾಗೆ ಆಗ್ತದೆ. ಕಾಂಗ್ರೆಸ್ನಲ್ಲೂ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದು ಇನ್ನು ಕೂಡ ನೋಡಿ ಇನ್ನೊಂದು ಅಂತದ್ದು ಮಂತ್ರಿಮಂಡಲ ವಿಸ್ತರಣೆ ಮಾಡೋದು ಕೂಡ ಕಷ್ಟ ಇದೆ ಅವರಿಗೆ. ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ಹಾಳಾಗೋಯ್ತು. ಕಳೆದ 3 ವರ್ಷದಲ್ಲಿ ಹಗರಣಗಳ ಸರ್ಕಾರ ಆಯ್ತು, ಭ್ರಷ್ಟಾಚಾರದ ಸರ್ಕಾರ ಆಯ್ತು, ಅಭಿವೃದ್ಧಿ ಶೂನ್ಯ ಆಯ್ತು. ಸುಮಾರು 37-38 ಸಾವಿರ ಕೋಟಿ 4-5 ವರ್ಷ ಆಗಿದೆ ಕಾಂಟ್ರಾಕ್ಟರ್ಸ್ ಕೆಲಸ ಮಾಡಿ. ಅವ್ರಿಗೆ ಬಿಲ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇವರಿಗೆ. ಇವತ್ತು ಕಳೆದ 2 ತಿಂಗಳಿಂದ ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆ ಅಕ್ಕಿಯನ್ನು ನಿಲ್ಲಿಸ್ಬಿಟ್ಟಿದೆ. ಹಿಂದಿನ 25ನೇ ಇಸ್ವಿ 2 ತಿಂಗಳಿಂದು ಮಹಿಳೆಯರಿಗೆ ಕೊಡೋದು 2,000 ರೂಪಾಯಿ ನಿಂತಿದೆ. ಸುಮಾರು 5,000 ಕೋಟಿ ಕೊಡ್ತಾ ಇಲ್ಲ. ಅದು ಎಲ್ಲ ಹೋಗಿದೆ, ಹೇಗಾಗಿದೆ ಲೆಕ್ಕ ಕೇಳಿದ್ರೆ ಅವರು ಹೇಳ್ತಾ ಇಲ್ಲ. ಈ ರೀತಿ ಅನೇಕ ಸಂಗತಿಗಳು ಇವತ್ತಿದ್ದಾವೆ. ಒಟ್ಟಾರೆ ಈ 5 ವರ್ಷ 139-140 ಜನ ಗೆಲ್ಸ್ಕೊಟ್ರು ರಾಜ್ಯದ ಜನ. ಏನೋ ಒಂದು ಒಳ್ಳೇದ್ ಮಾಡ್ಲಿ, ಒಂದೇ ಪಕ್ಷದ ಸರ್ಕಾರ ಆಡಳಿತ ಮಾಡ್ಲಿ ಅಂತೇಳಿ ಕೊಟ್ರು. ಇವ್ರು ಇಷ್ಟು ಹಾಳು ಮಾಡಿದ್ದಾರೆ. ಬೆಲೆ ಏರಿಕೆಂತೂ ಸಿಕ್ಕಾಬಟ್ಟೆ ಆಗಿದೆ. ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ, ನೆಲದ ರೇಟ್ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀ ಅಂತೂ ಹುಚ್ಚಾಪಟ್ಟೆ ಆಗಿದೆ. ಹಗರಣಗಳು, ವಾಲ್ಮೀಕಿ ನಿಗಮ ಇವೆಲ್ಲವೂ ಕೂಡ ಹಗರಣ. ಮಂತ್ರಿಗಳಾದಂಥವರೇ ಜೈಲಿಗೆ ಹೋಗ್ತಾ ಇದ್ದಾರೆ. ಇದನ್ನ ಒಟ್ಟಾರೆ ಕಾಂಗ್ರೆಸ್ಸಿನ ಈ ದುರಾಡಳಿತದಿಂದ ರಾಜ್ಯ ಸಿಕ್ಕಿ ನಲುಗ್ತಾ ಇದೆ ಅಷ್ಟೇ. ಸರ್, ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಫೋನ್ ಕಾಲ್ ಮಾಡಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತನಾಡಿದ್ರಂತೆ. ಯಾಕಂತಂದ್ರೆ ಮೊದಲೇ ಅವ್ರು ಹೇಳಿದ್ರು ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯೇ ಬೇಕು ಅಂತ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತ ಒಂದು ಸಮಜಾಯಿಷಿಯನ್ನು ನೀಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ಯಾವ ಹೈಕಮಾಂಡ್ ಇಲ್ಲ. ಮಂತ್ರಿಗಳಿಗೆ ಖಾತೆ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗೆ ಸುಪ್ರೀಂ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಾತಾಡ್ಕೊಂಡು ಅದನ್ನ ಸೆಟ್ಲ್ ಮಾಡ್ಬೇಕು. ಒಟ್ಟು ಇದನ್ನ ನೆಪ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಎಂದು. ಹೈಕಮಾಂಡ್ ಅಲ್ಲಿ ಅಲ್ಲಿಗೆ ಕೂತ್ಕೊಂಡು ಯಾರ್ಯಾರ ಕೆಪಾಸಿಟಿ ಏನು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಧ್ಯಕ್ಷರು, ಆಲ್ ಇಂಡಿಯಾ ಅಧ್ಯಕ್ಷರು ಯಾರು ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕಾವಸ್ಥೆ ಅಧ್ಯಕ್ಷ. ಅವರಿಂದ ಏನೂ ಆಗ್ತಾ ಇಲ್ಲ. ಅವ್ರದ್ದು ಏನೂ ನಡೀತಾ ಇಲ್ಲ. ಇದೊಂದು ವಿಚಿತ್ರವಾದಂತ ಒಂದು ಪರಿಸ್ಥಿತಿನಲ್ಲಿ ಆ ಪಕ್ಷ ಇದೆ. ಇನ್ನು ಯಾವತ್ತು ಏನು ಎಕ್ಸ್ಪ್ಲೋರ್ಡ್ ಆಗ್ತದೆ ಗೊತ್ತಿಲ್ಲ. ಇನ್ನು 2 ವರ್ಷದ ಆಡಳಿತವೂ ಕೂಡ ಸರಿಯಾಗಿ ನಡೆಯಂಗೆ ಕಾಣೋದಿಲ್ಲ. ಸರಿ, ಇನ್ನು ಬಹಳ ಪ್ರಮುಖವಾಗಿ ಡಿ ಕೆ ಸರ್ಕಾರ ಈಗ ಅಧಿಕಾರಕ್ಕೆ ಬಂದು ಕೇವಲ 2 ದಿನ ಆಗಿದೆ ಅಷ್ಟೇ. ಈ ಒಂದು ಖಾತೆ ಹಂಚಿಕೆ ಮಾಡಿ ಅಂದ್ರೆ ನೈಟ್ ಈ ಒಂದು ಖಾತೆ ಹಂಚಿಕೆ ಮಾಡಿರೋದ್ರು. ಅದರಲ್ಲೇ ಇಷ್ಟೆಲ್ಲ ಬಿಕ್ಕಟ್ಟುಗಳಿದ್ದಾವೆ, ಅದರಲ್ಲೇ ಅಸಮಾಧಾನಗಳಿದ್ದಾವೆ. ಕೇವಲ ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಹಿರಿಯ ಸಚಿವರಿಗೂ ಕೂಡ ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಕೂಡ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ ಅಮ್ಮ, ಇಲ್ಲಿ ಎತ್ತಿ ಏರಿಗೆ ಎಳಿತದೆ, ಕೋಣ ನೀರಿಗೆ ಎಳಿತದೆ ಅನ್ನುವಂತ ಗಾದೆ ಆಗಿದೆ. ಯಾರು ಕೂಡ ಸರಿ ಹೊಂದೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವವರೆಗೆ ವಿನೀತವಾಗಿದ್ರು, ತಾಳ್ಮೆಯಿಂದ ಇದ್ರು. ಈಗ ಅವರು ತಗೊಳ್ಳುವಂತ ನಿರ್ಧಾರಗಳನ್ನು ನೋಡಿದ್ರೆ ಯಾರನ್ನು ಏನು ಕೇಳೋದಿಲ್ಲ, ಹುಷಾರ್ ಅಂತ ಹೇಳಿ ದಾದಾಗಿರಿ ಸರ್ಕಾರ ನಡೀತದೇನೋ ಅಂತ ಹೇಳುವಂತ ಒಂದು ಭಾವನೆ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ
ಇದು ಖಂಡಿತವಾಗೂ ಜನರ ಅಭಿವೃದ್ಧಿ ಮಾಡೋದಿಲ್ಲ. ಇವ್ರದ್ದು ಈ ಒಳಜಗಳಗಳನ್ನ ನೋಡ್ಕೊಂಡು ಮನರಂಜನೆ ನಿಮ್ಮ ಮೀಡಿಯಾಗಳಲ್ಲಿ ಜನಕ್ಕೊಂದು ಮನರಂಜನೆ ಸಿಗ್ತಾ ಇದೆ, ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೋಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.